ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇವೇಗೌಡರ ಹುಟ್ಟುಹಬ್ಬ ನಿನ್ನೆ. ನಾನು ಮೈಸೂರು ನಮ್ಮ ಅಭ್ಯರ್ಥಿಗಳು ಶಿವಮೊಗ್ಗ ಮತ್ತು ಮೈಸೂರು ಅಭ್ಯರ್ಥಿಯನ್ನು ನಾಮಿನೇಷನ್ಗೆ ಹೋಗಿದ್ದೆ. ಮತ್ತೆ ಅಲ್ಲಿ ಸಣ್ಣ ಪುಟ್ಟ ನಾಮಿನೇಷನ್ ಹಾಕಿದರು ಮೈಸೂರಲ್ಲಿ ಕೆಲವರೆಲ್ಲ. ಇಬ್ಬರು ಜೊತೆ ಮಾತಾಡಿ ನಿನ್ನೆ ನಾಮಿನೇಷನ್ ವಿಡ್ರಾ ಮಾಡೋಕ್ಕೂ ಹೇಳಿದ್ದೀನಿ. ನಿನ್ನೆನೂ ಕೂಡ 1-1 ಅವ್ರ ಜೊತೆ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ. ಇಬ್ಬರು ಒಪ್ಕೊಂಡಿದ್ದಾರೆ. ಸೊ ವಿಡ್ರಾ ಮಾಡ್ತೀನಿ ಅಂತ ಇಬ್ಬರು ಒಪ್ಕೊಂಡು ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ಆ ದೃಷ್ಟಿಯಿಂದ ನಿನ್ನೆ ನಾನು ಬರೋಕ್ಕಾಗಿಲ್ಲ. ಇವತ್ತು ದೇವೇಗೌಡರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಅವರ ಆರೋಗ್ಯ ವಿಚಾರಣೆ ಮಾಡಿದ್ದೀನಿ. ಚೆನ್ನಾಗಿದ್ದಾರೆ, ಆರೋಗ್ಯ ಲವಲಕ್ಕೆ ಇದ್ದಾರೆ, ಚೆನ್ನಾಗಿ ಮಾತಾಡಿದ್ದೀನಿ. ಸ್ವಲ್ಪ ರಾಜಕೀಯ ವಿಚಾರಗಳು ಮತ್ತು ರಾಜ್ಯದ ವಿಚಾರಗಳೆಲ್ಲ ಕೂಡ ಮಾತಾಡಿದ್ದಾರೆ. 1 ವರ್ಷ ಆಯಿತು ಸರ್ಕಾರ ಬಂದು, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದೇ ಒಂದು ಕಾಮಗಾರಿಗಳು ಎಲ್ಲೂ ಕೂಡ ಯಾವುದೇ ಹಳ್ಳಿಯಲ್ಲೂ ಒಂದೇ ಒಂದು ಹಳ್ಳಿಯಲ್ಲೂ ಕೂಡ ಕಾಮಗಾರಿ ಪ್ರಾರಂಭ ಆಗ್ತದೆ. ಯಾವ ಸರಿನೂ ಈ ಥರದ ಒಂದು ನಡೆ ಸರ್ಕಾರದಿಂದ ಆಗಿದೆ. 1 ವರ್ಷ ಆದಾಗ ಬಹಳಷ್ಟು ಕೆಲಸ ಕಾರ್ಯಗಳು ನಡೀಬೇಕಾಯಿತು, ಒಂದೇ ಒಂದು ಕಾರ್ಯನೂ ನಡೀತಾ ಇಲ್ಲ ಅನ್ನೋ ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಕೂಡ ಅದಕ್ಕೆ ಮಾತಾಡಿ ಬಂದಿದ್ದೀನಿ. ಕೂಡ ಆರೋಗ್ಯವಾಗಿದ್ದಾರೆ, ವಿಶ್ ಮಾಡಬೇಕು. ಸರ್, ಈಗ ಶಿವರಾಮೇಗೌಡರ ಆರೋಪ ಮಾಡ್ತಾರೆ, ದೇವೇಗೌಡರು ಸರಿಯಾಗಿಲ್ಲ, ಅವರು ಇದನ್ನ ಆರೋಪವನ್ನು ಮಾಡ್ತಾರೆ. ನೋಡಿ, ಶಿವರಾಮೇಗೌಡ ಏನು ಮಾತಾಡ್ತಾರೆ ಅವ್ರು ನಮ್ಗೆ ಗೊತ್ತಿಲ್ಲ. ಈಗಾಗಲೇ ನಮ್ಮ ಪಾರ್ಟಿಯ ಜನರಲ್ ಸೆಕ್ರೆಟರಿ ಅವ್ರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ ಇಲ್ಲದೇ ಇರೋ ಅವ್ರ ಬಗ್ಗೆ ನಾನು ಮಾತಾಡೋಣ. ಈಗಾಗಲೇ ಅಶ್ವಥ್ ನಾರಾಯಣ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಅನೌನ್ಸ್ ಮಾಡಿದ್ದಾರೆ ನಮ್ಮ ಪಾರ್ಟಿಯಲ್ಲಿ ಅಲ್ಲೇ ಅಂದರೆ. ಈಗ ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ನನಗೆ ದುಡ್ಡು ಆಫರ್ ಮಾಡಿದ್ರು, ಮತ್ತೆ ಅವರು ಅವರ ಹತ್ರ ಇರುವಂತ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ, ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ. ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು. ಇನ್ನಿದ್ರೆ ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ. ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು. ಅವನು ಈಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ. ಮತ್ತೆ ಹಣ ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತದೆ. ಈ ಮಾಧ್ಯಮದಲ್ಲಿ ಬರುವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು. ಏನೇನು ನೋಡಿದೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ, ಯಾಕೆ ಇದೆಲ್ಲ ತಗೊಂತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಅವ್ರ ಮಾಧ್ಯಮದಲ್ಲಿ ಬರಬಾರದು ಅನ್ನೋದು ಒಂದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದು ಉದ್ದೇಶ. ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ. ಅವರು ಆರೋಪ ಮಾಡಿದ್ದಾರೆ, ಪೆನ್ ಡ್ರೈವ್ ಕುಮಾರಸ್ವಾಮಿ ಅವರು ಕೊಟ್ಟರು ಅಂತ ಹೇಳಬೇಕು. ಅದ್ರ ಜೊತೆಗೆ 100 ಕೋಟಿ ಆಫರ್ ಮಾಡಿದ್ದಾರೆ, 5 ಕೋಟಿ ಅಡ್ವಾನ್ಸ್ ಕೊಡಕ್ಕೆ ಬಂದ್ರು. ಮೋದಿ ಅವ್ರಿಗೂ ಕೂಡ ಕಳಂಕ ತರಬೇಕು ಅನ್ನುವಂತ ಅವ್ರು ಏನೇನು ಹೇಳ್ತಾ ಇದಾರೋ ಸತ್ಯ ಇದೆ ಅಂತ ಹೇಳ್ತಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದಲ್ಲ, ಸುರ್ಜೇವಾಲಾನೋ ಯಾರೋ ಇದಾರಲ್ಲ ಅವರು, ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ಮಾಡಿರುವಂತ ಒಂದು ಮಾತುಕತೆ. ಅದರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಮತ್ತೆ ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ, ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ರು. ಹೀಗೆ ಅವರೆಲ್ಲರಿಗೂ ಒಂದೊಂದು ಸ್ಕೀಮ್ ಹಾಕೊಂಡಿರ್ತಾರೆ. ಆ ಥರ ಇಲ್ಲಿನ ಒಕ್ಕಲಿಗರನ್ನ ಮುಗಿಸುವಂಥದ್ದಕ್ಕೆ ಕಾಂಗ್ರೆಸ್ ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನೊಂದು ಕಡೆ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಒಂಥರ ಅವಮಾನ ಮಾಡಬೇಕು ಅಂತ ಹೇಳಿ ಈ ಸಂಚಲನ ಮಾಡಿದ್ದಾರೆ. ಈಗ ದೇವರಾಜೇಗೌಡ ಹೇಳಿರುವಂಥದ್ದು ನನಗನ್ಸುತ್ತೆ 100ಕ್ಕೆ 100 ಸತ್ಯ. ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ಅವರು ಸಿಬಿಐ ಕೊಟ್ರೆ ಎಷ್ಟು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ, ಸಿಬಿಐ ಕೊಟ್ರೆ ಸತ್ಯ ಹೊರಬರಲ್ಲ ಎಲ್ಲ ಹೇಳಿದ್ದಾರೆ, ನೋಡ್ತಾ ಇದ್ದೀರ. ನಾವು ಅದನ್ನೇನೆ ಹೇಳಿದ್ರೆ ಸಿಐಡಿ ಕೊಟ್ಟಂತ ಕೇಸುಗಳು ಎಷ್ಟು ಕೇಸು ತನಿಖೆ ಆಗಿದೆ, ಎಷ್ಟು ಕೇಸು ಕನ್ವಿಕ್ಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಅವರು ಉತ್ತರನೇ ಕೊಡ್ತಾ ಇಲ್ಲ.
ಸಿಬಿಐ ತನಿಖೆ ಕೇಸ್ ಮಾಡಿದ್ರೆ ಜಾರ್ಜ್ ಅವ್ರದ್ದು ಆಯ್ತು, ಸಿಬಿಐ ತನಿಖೆ, ಜಾರ್ಜ್ ಅವ್ರ ನಿರಪರಾಧಿ ಅಂತ ಆಯ್ತು. ಹಾಗಾದ್ರೆ ತನಿಖೆ ಮಾಡಿಲ್ವ ಹಾಗಾದ್ರೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.